ಹೇಳಿದಳಪ್ಪ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಾನಿಲ್ವೇ? ನಾನ್ ಯಾರು? ಈ ಮನೆ ಹಿರಿ ಸೊಸೆ. ಜಾಜಿ ಜಂಬಲ್ದಿನಿ. ದೊಡ್ಡಪ್ಪ, ಯು ಡೋಂಟ್ ವರಿ, ನಿಮ್ಮ ಮಗನ ನಾನ್ ನೋಡ್ಕೋತೀನಿ. ಮಹಿಳಾ ಸಂಘದಲ್ಲಿ ಎಂತೆಂಥ ಕ್ರಾಂತಿಕಾರಿ ಕೆಲ್ಸಗಳನ್ನ ಮಾಡಿಲ್ಲ, ಅಂಥದ್ರಲ್ಲಿ ಈ ಜುಜುಬಿ ಪುಟ್ಟನ ಸರಿ ಮಾಡಕ್ಕಾಗಲ್ವಾ? ಯು ಡೋಂಟ್ ವರಿ, ಅವ್ನು SSLC ಫೇಲ್ ಆದ್ರೆ ಏನಂತೆ, ನಾನು ಅವನ್ನ ಪಾಸ್ ಮಾಡಿಸ್ತೀನಿ. ಪಲ್ಲು, ಯಾರೇ ಫೇಲ್ ಆಗಿರೋದು? ಜಾಜಿ ಅದಕ್ಕೆ ದೊಡ್ಡಪ್ಪನ ಮಗ ಪುಟ್ಟ ಅಂತೆ. ಅವನ್ನ ಇಲ್ಲಿ ಕರ್ಸಿ ರಿಪೇರಿ ಮಾಡ್ತಾರಂತೆ. ರಿಪೇರಿ ಮಾಡಕ್ ಇದೇನ್ ಗ್ಯಾರೇಜಾ? ಓ ಮೈ ಗಾಡ್, ಅವನು SSLC ಎಕ್ಸಾಮ್ ಕೊಟ್ಟದ್ ಬಿಟ್ಟು 3 ವರ್ಷ ಆಯ್ತಾ? ವಾಟ್ ಇಸ್ ದಿಸ್? ದೊಡ್ಡಪ್ಪ, ಯು ಡೋಂಟ್ ವರಿ, ಸಿಲೆಬಸ್ ಚೇಂಜ್ ಆಗಿದ್ರು ಪರವಾಗಿಲ್ಲ, ನಾನು ಅವನ ಕೈಲಿ SSLC ಎಕ್ಸಾಮ್ ಕಟ್ಟಿ ಪಾಸ್ ಮಾಡಿಸ್ತೀನಿ. ಡೂ ಒನ್ ಥಿಂಗ್, ಈ ಮಕ್ಕಳು ವಿಲೇಜ್ ಅಲ್ಲೇ ಇದ್ರೆ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ಸಿಟಿಲಲ್ಲಿರೋ ನಮ್ಮ ಮನೆಗೆ ಕಳಿಸಿ ನಾನು ಅವನ ಕೈಲಿ ಎಕ್ಸಾಮ್ ಕಟ್ಸಿ ಪಾಸ್ ಮಾಡಿಸ್ತೀನಿ. ಹಳ್ಳಿನಲ್ಲೇ ಎಕ್ಕುಟ್ ಹೋಗಿರೋನು ಇನ್ ಇಲ್ಲಿಗೆ ಬಂದ್ರೆ ಸುಮ್ನಿರ್ತಾನ? ಇನ್ನು ಎಕ್ಕುಟ್ ಹೋಗ್ಬಿಡ್ತಾನೆ. ಕರೆಕ್ಟಾಗಿ ಹೇಳ್ದೆ ಕಣೆ. ಹಳ್ಳಿ ಹುಡುಗ್ರೇನಾದ್ರೂ ಸಿಟಿಗೆ ಬಂದ್ರೆ ಇಲ್ಲಿನ ಬಣ್ಣದ ಬದುಕು ನೋಡಿ ಮಣ್ ತಿನ್ನೋದ್ ಗ್ಯಾರಂಟಿ. ಶಟ್ ಅಪ್. ದೊಡ್ಡಪ್ಪ, ಐ ಆಮ್ ವೆರಿ ಸಾರಿ, ನಿಮ್ಗೆ ಹೇಳಿಲ್ಲ. ಇಲ್ಲಿ ಯಾರೋ ಇಬ್ರು ತರ್ರೆಗಳು ನಿಂತಿದ್ರು, ಅವ್ರಿಗೆ ಹೇಳ್ದೆ. ದೊಡ್ಡಪ್ಪ, ನಿಮ್ಗೆ ಆಗ್ಲಿಂದ ಹೇಳ್ತಾ ಇದೀನಿ, ಯು ಡೋಂಟ್ ವರಿ, ನಿಮ್ಮ ಮಗನ ಇಲ್ಲಿ ಕಳಿಸಿ. ಅವ್ನ್ ಎಷ್ಟೇ ಪೋಲಿ ಬಿದ್ದಿದ್ರು ಅವನ್ನ ಶಿಸ್ತಿನ ಸಿಪಾಯಿಯಾಗಿ ಮಾಡಿ ಕಳ್ಸೋದು ನನ್ನ ಜವಾಬ್ದಾರಿ. ಓಕೆ, ತಲೆ ಕೆಡ್ಸ್ಕೊಬಿಡಿ ದೊಡ್ಡಪ್ಪ, ಸುಮ್ಮನೆ ಕಳಿಸಿ. ಓಕೆ, ಬಾಯ್. ಯಾಲಮ್ಮ ಪೋಲಿ? ಅತ್ತೆ, ಡೋಂಟ್ ಟಾಕ್ ರಬೀಶ್. ಅವನು ಪೋಲಿ ಅಲ್ಲ, ನಮ್ ದೊಡ್ಡಪ್ಪನ ಮಗ ಪುಟ್ಟು. ಓ, ಪೋಲಿ ಪುಟ್ಟನ ಗೊತ್ತು ಬಿಡಮ್ಮ. ಯಾವ್ದೋ ಒಂದು ಮದುವೆಗೆ ಅಂತ ಹೋಗಿದ್ದಾಗ ಅಲ್ಲಿದ್ದ ಹುಡುಗಿನೆಲ್ಲ ಲೇಗಿಸ್ತಾ ಜಡೆ ಎಳೆದು ಸತಾಯಿಸ್ತಿದ್ನಲ್ಲ, ಅವನ್ ತಾನೇ? ಅತ್ತೆ, ಮಕ್ಕಳು ಆ ವಯಸ್ಸಲ್ಲಿ ಹಾಗಾಡೋದು ಸಹಜ. ಅವನಿನ್ನು ಮಗು ಅಂತ ತಿಳ್ಕೊಂಡಿದ್ದೀಯಮ್ಮ. ಕತ್ತೆ ಬೆಳೆದಂಗ್ ಬೆಳೆದು ನಿಂತಿದ್ದಾನೆ. ಅಂತ ಪೋಲಿ ಪುಟ್ಟು ಇಲ್ಲಿಗೆ ಬರೋ ಅಗತ್ಯ ಇಲ್ಲ. ಅದಕ್ಕೆ ಹೋಗಿ ಹೋಗಿ ಹಳ್ಳಿ ಗಮಾರನ್ ಸಿಟಿಗೆ ತಂದು ಹಾಕ್ತಿದ್ದೀರಲ್ಲ, ನಿಮ್ ತಲೆಯಲ್ಲಿ ಏನಾದ್ರೂ ಬುದ್ಧಿ ಇದೆಯಾ? ಅಲ್ಲೋ, ಎಕ್ಸ್ಕ್ಯೂಸ್ ಮೀ, ಒಬ್ರು ಫೋನಲ್ಲಿ ಮಾತಾಡ್ಬೇಕಾರೆ ಅದನ್ನ ಕದ್ದು ಕೇಳಿಸ್ಕೊತಿದ್ದೀರಲ್ಲ, ನಿಮ್ಮಿಬ್ರಿಗೂ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಅನ್ನೋದು 10 NP ಅಷ್ಟಾದ್ರೂ ಇದೆಯಾ? ಡಿಸ್ಕಸ್ಟಿಂಗ್. ಅದಕ್ಕೆ ನಾವು ಈ ವಿಷಯ ಕೇಳಿಸ್ಕೋಬಾರ್ದು ಅಂತಾನೆ ಇದ್ವಿ. ಆದ್ರೆ ಫೈನಲ್ ಆಗಿ ಗ್ರಹಚಾರ ನಮ್ಗೆ ಬರುತ್ತಲ್ವಾ, ಹಾಗಾಗಿ ಹಾಳಾಗಿ ಕಿವಿಗೆ ವಿಷಯ ಬಿದ್ದೋಯ್ತು. ನೋಡಿ ಅತ್ತೆ, ಇವರು ಆ ಪೋಲಿ ಪುಟ್ಟಂಗೆ ಶಿಸ್ತನ್ನ ಕಲಿಸ್ತಾರಂತೆ. ಅಲ್ಲಮ್ಮ, ನಾಯಿ ಬಾಲಿಗೆ ದೆಬ್ಬೆ ಕಟ್ಟಿದ್ರೆ ಅದು ನೆಟ್ಟಿಗಾಗುತ್ತಾ? ಇವಳಿಗೆ ಶಿಸ್ತು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇಲ್ಲ ಅವನಿಗೇನು ಕಲಿಸ್ತಾಳಂತೆ? ಅತ್ತೆ, ನಾನು 1 ಸಲ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ಮೇಲೆ ಮುಗೀತು, ಅದು 100 ಸಲ ಹೇಳ್ದ ಹಾಗೆ. ಅಲ್ಲಿಗೆ ನೀವೇನ್ ಲೇಡಿ ರಜನಿಕಾಂತ್ ಅಂತ ಅನ್ಕೊಂಡಿದ್ದೀರಾ? ಹಾಗೆ ಅನ್ಕೊಳೆ. ಅಲ್ಲಮ್ಮ, ಆ ಪುಟ್ಟನ್ನ ಚಿಕ್ಕ ಹುಡುಗನಾಗಿದ್ದಾಗಿಂದು ನೋಡ್ತಾ ಇದ್ದೀನಿ. ಮಿಡಲ್ ಸ್ಕೂಲ್ ಓದ್ತಾ ಇದ್ದಾಗಲೇ ಮೇಡಮ್ಗೆ ಲೈನ್ ಹೊಡಿತಿದ್ದ. ಈಗ ಬಿಡ್ತಾನ? ಅತ್ತೆ, ಡೋಂಟ್ ಟಾಕ್ ರಬೀಶ್. ನಾನು 1 ಸಲ ಹೇಳಿದ್ಮೇಲೆ ಮುಗೀತು, ಅದನ್ನ ಸಾಧಿಸ್ತೆ. ಅಕಸ್ಮಾತ್ ಸಾಧಿಸಕ್ ಆಗ್ಲಿಲ್ಲ ಅಂತಂದ್ರೆ ಮೀಸಿ ಬೋಳಿಸ್ಕೊಂಡ್ಬಿಡ್ತೀಯ? ಅದೇ ಇಲ್ಲ ನಿನಗೆ, ಹೋಗ್ಲಿ ತಲೆ ಬೋಳಿಸ್ಕೊಂಡ್ಬಿಡ್ತೀಯ? ಅತ್ತೆ, ಹೀಗೆಲ್ಲ ಟಾಕ್ ಮಾಡಿದ್ರೆ ನಾನು ಸುಮ್ಮನೆ ಇರೋದು. ನೋಡ್ತಾರಿ, ಅವನ್ನ ಹಳ್ಳಿಯಿಂದ ಕರೆಸ್ತೀನಿ, SSLC ಪಾಸ್ ಮಾಡಿಸ್ತೀನಿ. ಇನ್ನು ಹುಡುಗ ಬರೋದಕ್ಕೆ ಎಷ್ಟೊತ್ತಾಗುತ್ತೆ? ಟ್ರೈನ್ ಇಳಿದಿದ್ದಾನಂತೆ, ಇನ್ನೇನು ಬಂದ್ಬಿಡ್ತಾನೆ. ಈ ಸಿಟಿಲಿ 3 ಸ್ಟೇಷನ್ ಇದೆ, ಅವ್ನು ಯಾವ ಸ್ಟೇಷನ್ ಹೇಳಿದ್ನೋ ಏನೋ. ಸ್ಟೇಷನ್ ಎಲ್ಲ ಹೇಳಿದ್ನೋ, ಎಲ್ಲ ಸಿಟಿ ಬಿಟ್ಟೆ ಹೋದ್ನೋ, ಯಾವಲ್ಲ ಗೊತ್ತು? ಬಿಟ್ಲಾ? ಡೋಂಟ್ ಟಾಕ್ ರಬೀಶ್. ನನಗೆ ಸಿಟಿ ಸ್ಟೇಷನ್ ಚೆನ್ನಾಗಿ ಗೊತ್ತು. ಸ್ಟೇಷನ್ ಗೊತ್ತಿರ್ಬೋದು, ಆದ್ರೆ ಇಳಿಯಕ್ ಗೊತ್ತಿರ್ಬೇಕಲ್ಲ. ಪೋಲಿ ಪುಟ್ಟ ಅಂದ್ರೆ ನಾನ್ ಪುಟ್ಟ, ನೀನ್ ಪೋಲಿ. ನಾನು ಪೋಲಿನಾ? ನನ್ ಕಣ್ಣಿಗೆ ಹಾಗೆ ಕಾಣಿಸ್ತಾ ಇದ್ಯಾ? ಆದ್ರೂ ಸಖತ್ತಾಗಿದ್ಯಾ ಬಿಡು. ನಮ್ಮ ಹಳ್ಳಿಲಿ ಇಂಥ ಐಟಮ್ ಇಲ್ಲವೇ ಇಲ್ಲ. ನನ್ನ ಐಟಮ್ ಗೀಟಮ್ ಅಂದ್ರೆ ಡಾನ್ಸ್ ಒದ್ಬಿಡ್ತೀನಿ. ನಾನೇನ್ ಐಟಮ್ ಸಾಂಗ್ ಡಾನ್ಸ್ ಮಾಡೋ ಐಟಮ್ ಗರ್ಲ್ ಅನ್ಕೊಂಡಿದ್ಯಾ? ಮತ್ತೆ ಸೊಂಟನ ಹಾಗೆ ಹೀಗೆ ಕುಣಿಸ್ತಾ ಇದ್ಯಾ? ಏನ್ ಕಲ್ಸದ್ದಾ? ಸ್ವಲ್ಪ ಬಂದು ನೋಡ್ತೀರಾ? ಪುಟ್ಟ, ಯಾಕಷ್ಟು ಲೇಟ್ ಮಾಡಿದೆ? ಅಕ್ಕ, ಆಸೆಯಾಗಿ ಮೆಟ್ರೋ ರೈಲ್ ಹತ್ತಿದೆ, ಇಳಿಯೋಣ ಅಂತ ಬಂದೆ, ಬಾಕ್ಲು ಹಾಕೊಂಡ್ಬಿಡ್ತು. ಅದಕ್ಕೆ ಬಾಕ್ಲು ತೆಗೆಯೋರ್ಗು ಕಾದಿದ್ದು ಇಳ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಅಕ್ಕ, ನಿಮ್ಮ ಮನೇಲಿ ಇಂಥ ಸುಂದರವಾಗಿರೋ ಐಟಮ್ ಇದೆ ಅಂತ ನನ್ಗೆ ಹೇಳಲೇ ಇಲ್ಲ. ಮತ್ತೆ ಅದೇ ಮಾತಾಡಿದ್ರೆ ತಟ್ಟು ಬಿಡ್ತೀನಿ. ನೀನು ತುಂಬಾ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಇವಳು ನಮ್ಮನೆ ಕೆಲಸದವಳು. ನಾನ್ ಕೆಲಸದವಳಲ್ಲ, MSc. ಕೆಲಸದೊಳಗೆ MSc ಮಾಡಿದ್ದಾಳ. ಏನಕ್ಕ? MSc ಅಂದ್ರೆ ಮೇಡ್ ಸರ್ವೆಂಟ್ ಚಂಪಾಕಲಿ ಅಂತ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ, ಮುಸೋತಿಕ್ಕೋ ತಪ್ಪಲ್ವಲ್ಲ. ನೋಡು ಪುಟ್ಟು, SSLC ಎಕ್ಸಾಮ್ನ ಒಂದೇ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡ್ಬೇಕು. ಆ ಥರ ಸ್ಟಡಿ ಮಾಡ್ಬೇಕು. ಯಾಕೆಂದ್ರೆ ನಮ್ಮನೆಗೆ ಬಂದವ್ರು ಯಾರು ಫೇಲ್ ಆಗಿಲ್ಲ.
ನನ್ ಸೊಸೆ ಮಾತ್ರ ಫೇಲ್ ಆಗಿದ್ದಾಳೆ. ಅಲ್ಲಪ್ಪ, ಗಂಡನ ಜೊತೆ ಸಂಸಾರ ಮಾಡೋದ್ರಲ್ಲಿ. ಸಂಸಾರದಲ್ಲ ಏನಕ್ಕೆ ಹೇಳ್ತಿದಾರೆ ಇವರು? ಓ ಅವ್ರು ಏನೇನೋ ಮಾತಾಡ್ತಾರ ಬಿಡೋ, 60ಕ್ಕೆ ಅರಳು ಮರಳು ಅಂತಾರಲ್ಲ ಹಾಗೆ. ನನಗೆ 40 ಆಯ್ತು ಅಂತ ಆಡ್ಕೋತಾ ಇದ್ದೀಯಾ? ಬಾ ಚಾಲೆಂಜ್, ನನ್ಗೂ ನಿನ್ಗೂ ಲರ್ನಿಂಗ್ ಲೇಸ್. ಯಾವಾಗ ಫಸ್ಟ್ ಬರ್ತಾರೆ ನೋಡಣ್ಣ. ಜಾಜಕ್ಕ ನಿಮ್ಗೆ ಯಾರೋ ಎಕ್ಸಾಮಿನರ್ ಗೊತ್ತಂತೆ, ದುಡ್ಡು ಕೊಟ್ರೆ ಪಾಸ್ ಮಾಡ್ತಾರಂತೆ, ಕ್ವಶನ್ ಪೇಪರ್ ಸಿಗುತ್ತಂತೆ. ನೋ ಅದೆಲ್ಲ ಬರೀ ಸುಳ್ಳು. ನೋಡು ನೀನ್ ಕಷ್ಟಪಟ್ಟು ಸ್ಟಡಿ ಮಾಡಿ ಪಾಸ್ ಆಗ್ಬೇಕು. ಈ ಶಾರ್ಟ್ ಕಟ್ ಮೆಥಡ್ ಐ ಡೋಂಟ್ ಲೈಕ್. ಅಲ್ಲ ಅಕ್ಕ, ನಾನು SSLC ಎಕ್ಸಾಮ್ ಬರ್ದು 3 ವರ್ಷ ಆಯ್ತು. ಈಗ ಓದಿದ್ರೆ ತಲೆಗೆ ಹತ್ಬೇಕಲ್ಲ. ಅದಕ್ಕೆ ಅಂತಲೇ ಇಬ್ಬರನ್ನ ಅಪಾಯಿಂಟ್ ಮಾಡಿದೀನಿ. ಯಾರು? ಪದವಿಡ್ಲಾ? ತಗೋ, ಇದರಲ್ಲಿ 6 ಪುಸ್ತಕ ಇದೆ. ಅಷ್ಟನ್ನು ಓದಿ ನೀನ್ ಪಾಸ್ ಆಗ್ಬೇಕು. ಇಷ್ಟನ್ನು ಒಟ್ಟಿಗೆ ಓದ್ಬೇಕಾ? ಅಲ್ಲ, ವರ್ಷಕ್ಕೆ ಒಂದೊಂದು ಓದಿದ್ರೆ ಸಾಕಾಗಲ್ವಾ? ಏ ಕಂತಿನಲ್ಲಿ ನೀನ್ ಒಂದೊಂದೇ ಸಬ್ಜೆಕ್ಟ್ ನ ಪಾಸ್ ಮಾಡಿ 80 ಮಾರ್ಕ್ಸ್ ತಗೊಂಡ್ರು ನಿನಗೆ ಫಸ್ಟ್ ಕ್ಲಾಸ್ ಕೊಡೋದಿಲ್ಲ. ಎಲ್ಲ ಒಟ್ಟಿಗೆನೆ ಪಾಸ್ ಆಗ್ಬೇಕು. ಸರಿ, ಇವತ್ತು ಯಾವ ವಾರ? ಇವತ್ತು ಶನಿವಾರ. ಓ, ಶನಿವಾರ ಸೋಮವಾರ ನಾವು ಓದೋದೇ ಇಲ್ಲ. ಯಾಕಪ್ಪ? ಕೇಳಿಲ್ವಾ? ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ಆಜಿ ನಾವು ಕುಯ್ಯ ಕೇಳ್ತಿರೋದು ಕುರಿನೂ ಅಲ್ಲ ಕೋಳಿನೂ ಅಲ್ಲ, ಪುಸ್ತಕಗಳನ್ನ ಓದೋ. ಕುರಿ ಕೋಳಿ ಆದ್ರೂ ಅಷ್ಟೇ, ಓದೋದಾದ್ರೂ ಅಷ್ಟೇ. ನಾವು ಶನಿವಾರ ಸೋಮವಾರ ಓದೋದಿಲ್ಲ ಅಂದ್ರೆ ಓದೋದಿಲ್ಲ. ಏ ನೀ ಬಂದಿದ್ದು ನಿನ್ನೆ ತಾನೆ? ಶುಕ್ರವಾರ ಒಳ್ಳೆ ದಿನ, ಸುಮ್ಮನೆ ಓದೋ. ಅಲ್ಲ, ನಾನು ಓದಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ನಿನ್ನನ್ನು ಓದಿಸಿದ್ರೆ ನಮ್ಮ ಜಾಜತ್ಗೆ ನಮ್ಗೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತಾರೆ ಕೊಡೋ. ಅಲ್ಲ, ದುಡ್ಡು ಸಿಗುತ್ತೆ ಅಂತ ಏನ್ ಬೇಕಾದ್ರೂ ಮಾಡ್ತೀರಾ? ಇಲ್ಲ ಕಣೋ, ಇಷ್ಟು ವಯಸ್ಸಾದ್ರೂ 10ನೇ ಕ್ಲಾಸ್ ಪಾಸ್ ಆಗ್ಲಿಲ್ಲ ಅಂದ್ರೆ ಹೇಗೋ? ನೋಡು ರಾಜ, ರಂಗ SSLC ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾ ಹೀರೋಗಿಂತ ಕಡೆ ಆಗ್ಬಿಟ್ಟೆಲ್ಲೋ. ಓದೋ ಬಂಗಾರ. ಏನು ಮಾಡ್ತಿದ್ಯೋ? ಇದು ಯಾವ್ದು ಸಬ್ಜೆಕ್ಟ್ ಅಂತ ನೋಡ್ತಾ ಇದೀನಿ. ಕನ್ನಡ ಅಂತ ಬರ್ತಿದ್ಯಲ್ಲ. ಹಂಗಿದ್ರೆ ಓದ್ತಾ ಇದ್ದಾನೆ ಅಂತ ಆಯ್ತು. ಬಾರ ಬಿಟ್ಲ, ನಾವು ಹೋಗೋಣ. ಓದೋದ್ಬಿಟ್ಟು ಇಲ್ಲಿಗಾಕ ಬಂದೆ? ಚಕ್ಲಿ ಕೋಡುಗಳನ್ನ ಕದ್ದು ತಿನ್ಬೇಕು ಅಂತ ಬಂದ್ಯಾ? ಇಲ್ಲ, ಟಿವಿ ನೋಡೋಣ ಅಂತ ಬಂದೆ. ನೋಡಪ್ಪ, ನನ್ನಷ್ಟು ವಯಸ್ಸಾದ್ಮೇಲೆ ಟಿವಿ ನೋಡ್ಬಹುದು, ಈಗ ಓದ್ಕೊ ಹೋಗು. ನಿಮ್ಮ ವಯಸ್ಸಾದ್ಮೇಲೆ ಕಣ್ ಮಂಜಾಗಿರುತ್ತೆ ಅಷ್ಟೇ. ಕಣ್ ಮಂಜಾದ್ರೆ ಭಜನೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಈಗ ಓದು ಹೋಗು ಮರಿ. ನನಗೆ ಓದಿದ್ರೆ ಯಾಕೋ ತಲೆ ಗತ್ತುತ್ತಾ ಇಲ್ಲ ರಂಗತ್ತೆ. ಒಂದು ಕೆಲಸ ಮಾಡು, ತಗೋ ಈ ಕೋಡ್ಬಳೆ ಚಕ್ಲಿ ತಗೊಂಡು 1 ಪೇಜ್ ಓದು, 1 ಚಕ್ಲಿ ತಿನ್ನು. 1 ಪೇಜ್ ಓದು, 1 ಕೋಡ್ಬಳೆ ತಿನ್ನು. ಆಗ ನಿಂಗೆ ಓದ್ದಂಗೂ ಆಗುತ್ತೆ, ಚಕ್ಲಿ ಕೋಡ್ಬಳೆ ತಿಂದಂಗೂ ಆಗುತ್ತೆ. ತಗೋಪ್ಪ. ಅಯ್ಯ, ಇದು ಬೇರೆ ಮುಗದೇ ಹೋಯ್ತು. ಎಲ್ಲ ನಿನ್ ಕರ್ಮ. ನಾನ್ ಜಾಜಿ ಅಕ್ಕನ ಮನೆಗೆ ಹೋಗ್ತಿಲ್ಲ. ಅವಳು ಓದು ಓದು ಅಂತ ತಲೆ ತಿಂತಾಳೆ. ನಾನು ತಲೆ ತಿಂದಿರ? ಜಾಜಿ ಅಕ್ಕ ನೀರಾ? ಏಯ್, ನಾನು ಯಾವಾಗ್ಲೂ ಓದು ಅಂತ ನಿಂಗೆ ತಲೆ ತಿಂತೀನಾ? ಇಲ್ಲ, ಅದು ನಿದ್ದೆಲಿದ್ನಲ್ಲ, ಹಾಗೆ ಮಾತಾಡ್ಬಿಟ್ಟೆ. ಸಾರಿ ಜಾಜಿ ಅಕ್ಕ. ಏಯ್, ಸ್ಟಡಿ ಮಾಡೋದ್ ಬಿಟ್ಟು 3 ಹೊತ್ತು ಸ್ಲೀಪ್ ಮಾಡ್ತಾ ಇದೆಯಲ್ಲ, ನಿಂಗೆ ಕ್ಷೇಮ ಆಗಲ್ವಾ? ನಾನೇನ್ ಮಾಡ್ಲಿ? ನನಗೆ ಮಧ್ಯೆ ಮಧ್ಯೆ ಟೀ ಕೊಡ್ತಾ ಇದ್ರೆ ನಿದ್ದೆ ಬರೋದಿಲ್ಲ. ಚಂಪಾ, ಕಮ್ ಹಿಯರ್. ಏನ್ ಚಾಚಿ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯೋ ಮಾಡಿ ಪಕ್ಕದಲ್ಲಿ ಇರ್ಲಿ. ಮೊದ್ಲೇ ನಾನು ಕರ್ದಿದ್ ಯಾಕೆ ಅಂತ ಹೇಳಿ. ಪುಟ್ಟುಗೆ ಟೀ ಮಾಡ್ಕೊಡು ಅಂತ ಹೇಳಿರ್ಲಿಲ್ವೇನೆ? ಆಗ್ಲೇ ಮಾಡ್ಕೊಟ್ನಲ್ಲ. ಬರೀ 1 ಸಲ ಮಾಡ್ಕೊಟ್ರೆ ಸಾಲದು. ಅವ್ನಿಗೆ ಯಾವಾಗ ನಿದ್ದೆ ಬರುತ್ತೋ ಆಗೆಲ್ಲ ಟೀ ಮಾಡ್ಕೊಡ್ತಾನೇ ಇರ್ಬೇಕು. ಆಯ್ತು, 1 ಹಂಡೆ ಟೀ ಕಾಯಿಸಿ 1 ಪೈಪ್ ಹಾಕಿ ಮೂತಿಗೆ ಇಡ್ತೀನಿ. ನಿದ್ದೆ ಬಂದಾಗೆಲ್ಲ ಹೇಳ್ಕೊಳ. ಅವನಿಗೆ ನಿದ್ದೆ ಬಂದಾಗ್ಲೆಲ್ಲ ಟೀನ ಬಗ್ಗಿಸ್ಕೊಡ್ತಾ ಇರ್ಬೇಕು. ಯಾವ್ದೇ ಕಾರಣಕ್ಕೂ ಡಿಸ್ಟರ್ಬ್ ಆಗ್ಬಾರ್ದು. ಲೈ, ನೀ ನೀಟಾಗಿ ಓದೋ. ಸರಿ ಅಕ್ಕ. ಗುಡ್ ನೈಟ್. ಬುಕ್ ಓದ ಅಂದ್ರೆ ನನ್ ಮುಖ ಏನೋ ನೋಡ್ತಿದ್ಯಾ? ಓದ್ತಾ ಇದ್ದೀನಲ್ಲ. ನಾನು ಮದುವೆ ಮಾಡ್ಕೊಂತೀಯಾ? ನಾನಾ? ಯಾಕೆ ಇಷ್ಟ ಇಲ್ವಾ? ಇಷ್ಟ ಏನೋ ಇದೆ, ಆದ್ರೆ ನನ್ನ ಪ್ರೀತಿ ಮಾಡೋರು ಈ ಮನೇಲಿ ಇನ್ನೂ ಒಬ್ರಿದ್ದಾರೆ. ಅವ್ರು ನನ್ನ ತಂಟೆಗೆ ಬರ್ದಿರೋ ಹಾಗೆ ನೀನು ಅವ್ರಿಗೆ ಬುದ್ಧಿ ಕಲಿಸಿದ್ರೆ
ಆಮೇಲೆ ನಾನು ನಿನ್ ಜೊತೆ ಬರ್ತೀನಿ, ಇಬ್ರು ಓಡ್ ಹೋಗೋಣ. ಅದ್ಯಾರು ಹೇಳು? ನಾಳೆ ಹೇಳ್ತೀನಿ. ವಿಜ್ಞಾನ, ಜೀವಶಾಸ್ತ್ರ, ಕೋಶಗಳು. ಅಯ್ಯೋ ನನ್ನ ಬಂಗಾಲಿ, ಯಾಕೆ ಸಪ್ಪಗಿದೀಯಾ? ಅತ್ತೆ, ಆ ಪೋಲಿ ಪುಟ್ಟ ಹಳ್ಳಿಯವನಾಗಿದ್ರು ಎಂತೆಂತ ಮಾತಾಡ್ತಾನೆ ಗೊತ್ತಾ? ಏನ್ ಮಾಡಕ್ಕಾಗುತ್ತೆ, ಅವನು ಸಣ್ಣ ವಯಸ್ಸಿನಿಂದ ಹಾಗೆ ಆಡ್ತಾ ಇರೋದು. ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಅತ್ತೆ, ಯಜಮಾನ್ರಾದ್ರೆ ಇವತ್ತಲ್ಲ ನಾಳೆ ತಾಳಿ ಕಟ್ತಾರೆ ಅನ್ನೋ ಕಾರಣಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದಪ್ಪ. ಹಾಗಂತ ಕಂಡ್ಕೊಂಡವ್ರನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತಾ? ನೀನ್ ಆಗೋಲ್ಲ ಅಂದ್ರೆ ಆ ನನ್ನ ಸೊಸೆ ನಿನ್ನ ಸುಮ್ಮನೆ ಬಿಡ್ತಾಳೇನೆ, ಬಾಣಲೆಗೆ ಹಾಕಿ ಹುರಿದು ಮುಕ್ಕ ಬಿಡ್ತಾಳೆ. ಸುಮ್ಮನೆ ನಾನು ಹೇಳ್ದಾಗ ಕೇಳ್ಕೊಂಡು ಹೋಗು. ಇವತ್ತು ಅವನಿಗೊಂದು ಗತಿ ಕಾಣಿಸ್ತೀನಿ. ಯಾಕೋ ಬದ್ದು, ಯಾವ್ದೋ ಹುಡುಗಿನ ಪ್ರೀತಿ ಮಾಡ್ತೀನಿ ಅಂತ ಪಾರ್ಕಿಗೆ ಹೋಗಿದ್ದೆ, ಏನಾಯ್ತು? ಪ್ರೀತಿಯ ಪರಿಮಳ ಹರಿ ಹೋಯ್ತೆ ಗೆಳತಿ. ಹುಡುಗಿ ಸಿಗ್ಲಿಲ್ವಾ? ಸಿಕ್ಕಿದ್ಲು. ನಾನು ಇನ್ನೇನು ಅವಳಿಗೆ ಐ ಲವ್ ಯು ಅಂತ ಹೇಳ್ಬೇಕು, ಅಷ್ಟರಲ್ಲೊಬ್ಬ ಡಾನ್ ದಡಿಯ ಬಂದು ನನ್ನ ಕತ್ತಿನ ಪಟ್ಟಿ ಕೈ ಹಾಕಿ, ಈ ಹುಡುಗಿನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನಮ್ಮಿಬ್ರು ಮಧ್ಯ ನೀನ್ ಬಂದ್ರೆ ನಿನ್ ಕೈ ಕಾಲ್ ಕಚ್ಚಕಂದ. ನೀನೇನ್ ಮಾಡ್ದೆ? ಆ ಹುಡುಗಿ ಹತ್ರ ರಾಖಿ ಕಟ್ಸ್ಕೊಂಡು ಹೋಗಿ ಬಾ ತಂಗಿ ಅಂತ ಕಳಿಸ್ಕೊಟ್ಟೆ. ಯಾವ್ದಾದ್ರು ಹುಡುಗಿ ಹತ್ರ ಹೋಗಿ ಡೈರೆಕ್ಟ್ ಆಗಿ ಐ ಲವ್ ಯು ಅಂದ್ಬಿಟ್ರೆ ಸುಮ್ನೆ ಇದ್ಬಿಡ್ತಾಳ? ಮತ್ತೇನ್ ಹೇಳ್ಬೇಕು? ಅದಕ್ ಮುಂಚೆ ಅಭ್ಯಾಸ ಮಾಡ್ಬೇಕು. ಈಗ ನಾನು ನೀನು ಲವರ್ಸ್, ಆಯ್ತಾ? ಅಯ್ಯೋ ವಿಧಿಯೇ, ನೀನು ನನ್ನ ಲವರೇ. ಬರೀ ರಿಹರ್ಸಲ್ ಮಾಡಕ್ ಅಷ್ಟೇ ಕಣ. ಓ ಹೌದಾ? ಈಗ ಏನ್ ಮಾಡ್ಬೇಕು? ಈಗ ನಾನು ಇಲ್ಲಿ ಕೂತಿರ್ತೀನಿ, ನೀನ್ ಆ ಕಡೆಯಿಂದ ಬಂದು ನನ್ನ ಪ್ರೀತಿ ಮಾಡ್ಬೇಕು. ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಏ ಹುಡುಗಿ, ನೀನ್ ನನಗೆ ತುಂಬಾ ಇಷ್ಟ ಆಗಿದ್ಯಾ. ನೀನು ನನಗೆ ತುಂಬಾ ಇಷ್ಟ ಆಗಿದ್ಯಾ ಅಂತ ಹೇಳೋಷ್ಟರಲ್ಲಿ ಒಬ್ಬ ಡಾನ್ ಬರ್ತಾನೆ. ಓ ಪಾರ್ಕಲ್ಲಿ ಬಂದಲ್ಲ ಹಾಗೆ. ನೀನಾಗ ಹಿಂದೂ ಮುಂದೆ ನೋಡ್ದೆ ಅವ್ನಿಗೆ ಚೆನ್ನಾಗಿ ತದಕ್ಕೆ ಕಳಿಸ್ಬೇಕು. ಸರಿ ಸರಿ ಸರಿ. ಏ ಹುಡುಗಿ, ಐ ಲವ್ ಯು. ದಡಿಯಾ, ಐ ಲವ್ ಯು ಟು. ನೀನು ಒಳ್ಳೆ ಮಲಗೋಬ ಮಾವಿನ ಹಣ್ಣು ತರ ಇದ್ಯಾ. ನೀನು ಅಷ್ಟೇ ಒಳ್ಳೆ ಹಲಸಿನ ಹಣ್ಣ್ ತರ ಇದ್ಯಾ. ಏ ಚಂಪಾ, ಯಾರೇ ಇವನು? ನಾನು ಹೇಳಿದ್ನಲ್ಲ, ಅವನೇ ಇವನು ವಿಲ್ಲನ್ ಬಂದ ಹೇಳೋ ಡೈಲಾಗು. ನಾನು ಈ ಹುಡುಗಿನ ಎಷ್ಟು ಪ್ರೀತಿ ಮಾಡ್ತೀನಿ ಅಂದ್ರೆ, ಆಕಾಶಕ್ಕೆ 2 ಕೊಕ್ಕೆ ಹಾಕಿ ಒಂದು ದೊಡ್ಡ ಜೋಕಾಲಿ ಕಟ್ಟಿ ಇವಳನ್ನ ಕೂಡ್ಸಿ ತೂಗಿ ಮಲಗಿಸ್ಬಿಡ್ತೀನಿ. ಇವಳು ತಂಟೆಗೆ ಬಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಏಯ್ ಮರಿ, ನಿನ್ನ ಗೊಡ್ರೋಫ್ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನನಗೆ ಬೇಕಾದ್ರೆ ಅವಳ ಕೈ ಹಿಡ್ಕೊತೀನಿ, ತಲೆ ಸವರ್ತೀನಿ. ಬಂದು ಆಮೇಲೆ ಹುಡುಗ್ ಬಂದ್ಬಿಟ್ಟಿದೆ, ಮುತ್ತು ಬೇಕಾದ್ರೆ ಕೊಡ್ತೀನಿ. ಅದನ್ನೆಲ್ಲ ಕೇಳೋದಿಕ್ಕೆ ನೀನ್ ಯಾರು? ಏನ ನನ್ನ ಹುಡುಗಿ ನೀನ್ ಮುತ್ ಕೊಡ್ತೀಯಾ? ಜಾಜಿ ಅಕ್ಕ, ಏನಾಯ್ತು? ಜಾಜಿ ಅಕ್ಕ, ಈ ಪೊದ್ದು ನನಗೆ ಎರ್ರಬ್ರಿ ಹೊಡೆದ್ಬಿಟ್ಟ. ಯಾವ ವಿಷಯಕ್ಕೆ? ಇವನು ಚಂಪನ ಲವ್ ಮಾಡ್ತಿದ್ದಾನಂತೆ. ನಾನ್ ಬೇಡ ಅಂದಿದ್ಕೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟ. ಚಂಪಾ, ಹಬಿ ಮನೇಲಿಲ್ಲ ಅಂತ ಪದ್ದನ್ ಬುಟ್ಟಿಗೆ ಹಾಕೊಂಡಿದ್ಯಾ? ಬುಟ್ಟಿನೂ ಇಲ್ಲ, ಕುಕ್ಕೆನೂ ಇಲ್ಲ. ಪದ್ದು ನನ್ನ ಪ್ರೀತಿಯನ್ನ ಮಾತಾಡ್ಸ್ತಿದ್ದ, ಅದನ್ನೇ ಇವನು ತಪ್ಪು ತಿಳ್ಕೊಂಡಿದ್ದಾನ ಅಷ್ಟೇ. ಸಾಕ್ ಸುಮ್ನೆರೆ, ನಿನ್ನ ಅಕ್ಕ ನನಗ್ ಗೊತ್ತಿಲ್ವಾ? ಪುಟ್ಟು, ಇನ್ಮೇಲೆ ಇವಳು ತಂಟೆಗೆ ಹೋಗ್ಬೇಡ, ಮತ್ತೆ ಆಡಿಸ್ಬೇಡ. ನಿನ್ ಪಡೆ ನೀನ್ ಸ್ಟಡಿ ಮಾಡ್ಕೊಂಡಿರು. ಬಾ ರಾಜ. ಪದ್ದು, ಇನ್ನೊಂದ್ಸಲ ಮಸಾಲ ಮನೆ ಕೆಳಗ್ ಬಾ, ಆಗ ನಿನಗೆ ಕಾದಿದೆ. ಚಂಪಾ, ಆಮೇಲೆ ಕೊಡು, ಪರವಾಗಿಲ್ಲ ಅಂದ್ಯಲ್ಲ, ಈಗ ಕೊಡ್ಲಾ? ಈ ಮೂತಿಗೆ ಮುತ್ತು ಬೇರೆ ಕೇಳು. ನನ್ ಕೆಲ್ಸ ಮುಗೀತೋ, ನಿನ್ ಕೆಲ್ಸ ನೋಡ್ಕೊ ಹೋಗ್. ಪುಟ್ಟ, ಮೊದ್ಲು ಈ ಚಾಪ್ಟರ್ ಓದು, ಆಮೇಲೆ ಇನ್ನೊಂದು ಚಾಪ್ಟರ್ ಹೇಳ್ಕೊಡ್ತೀನಿ. ಓದು ಅಂತಂದ್ರೆ ಸೂ ಕೊಡ್ಸಕ್ ಕೂತಿದ್ದಲ್ಲ, ಓದು. ನೋಡ, ನೀ ಇನ್ನೊಂದ್ಸಲ ಹೊಡೆದ್ರೆ ಜಾಜಿ ಹಾಕೊಂಡ್ ಕರಿತೀನಿ ಅಷ್ಟೇ. ಸಾರಿ ಹೇಳ್ತೀನೋ? ಯಾಕನ್ನ ಬೀಟ್ ಮಾಡ್ತಾ ಇದ್ದೀರಾ? ಮತ್ತಿನ್ನೇನ್ ಜಾಜಿ ಅದ್ಕೆ ಎದ್ ಕೂತ್ಕೊಂಡು ಓದಂದ್ರೆ ತೂಕುಡ್ಸಕ್ ಕೂತಿದ್ದಾನೆ, ಅದಕ್ಕೆ ಹೊಡೆದೊಡ್ ದೆಬ್ಬಿಸ್ತಾ ಇದೀವಿ. ನಿದ್ದೆ ಮಾಡೋಣ ಹಾಗೆಲ್ಲ ಬೀಟ್ ಮಾಡಬಾರ್ದು. ಮೋಸ್ಟ್ಲಿ ಅವ್ನಿಗೆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ತದೆ. ಬಿಟ್ಲಾ, ನೀನು ಅವನ ಹೊರಗಡೆ ಕರ್ಕೊಂಡು ಹೋಗಿ ಎಜುಕೇಶನ್ ಅಂದ್ರೆ ಏನು, ಅದ್ ಎಷ್ಟು ಇಂಪಾರ್ಟೆಂಟ್ ಅಂತ ಟೀಚ್ ಮಾಡಿ ಕರ್ಕೊಂಡ್ ಬಾ. ನೀನೇ ಸರಿ, ಸುಮ್ಮನೆ ಕರ್ಕೊಂಡು ಹೋಗತ್ತ? ನಿನ್ ಯೋಗಿತ ನನ್ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಗೋ. ಬಾರೋ ಪುಟ್ಟು, ನೀನು ಉದ್ದಾರ ಆದಂಗೆ. ಪಲ್ಲು,
ಅವರಿಬ್ರು ಸುತ್ತಾಡ್ಕೊಂಡು ಬರೋಷ್ಟರಲ್ಲಿ ಈ ಟೆಕ್ಸ್ಟ್ ಬುಕ್ನೆಲ್ಲ ಓದಿ ಬೈ ಹ್ಯಾಟ್ ಮಾಡಿರೋ, ಬಂದಾಗ ಟೀಚ್ ಮಾಡಕ್ ಹೆಲ್ಪ್ ಆಗುತ್ತೆ. ಪುಟ್ಟು ಏನ್ ಮಾಡ್ತಿದ್ಯೋ? ಸ್ವಲ್ಪ ಇರು, ಹೇಳ್ತೀನಿ. ನೀಗ್ ಬಿಡಿ ಸೇದೋದಕ್ಕೆ ಬರುತ್ತಾ? ಸುತ್ತು ಅವೆಲ್ಲ ಅಭ್ಯಾಸ ಇಲ್ಲಪ್ಪ ನಂಗೆ. ಸಿಗರೇಟ್ ಇಲ್ಲ, ಬೀಡಿನೇ ಸೇದಲ್ಲ ಅಂದ್ಮೇಲೆ ಸಿಗರೇಟ್ ಸೇತಿ ಅಂತ ಕೇಳ್ತಿಲ್ಲ. ಇಲ್ಲ ಅಂದರ್ ಬಾರು. ಹಂಗಂದ್ರೆ ಏನು ತಾನೆ ಗೊತ್ತಿಲ್ವಾ? ಹಾಗಾದ್ರೆ ನೀನ್ ನಾಲ್ ಹಾಕ್ಬಿಡು. ನಾನ್ ಲಾಯಕ್ಕು ಅಂತ ಅನ್ಸ್ಕೊಳಕ್ ಏನೋ ಮಾಡ್ಬೇಕು? ಇದನ್ನ ಕುಡಿಬೇಕು. ಜ್ಯೂಸ್ ತಾನೆ ಕೊಡೋ, ಕುಡಿತೀನಿ. ಇದು ಮೊದ್ಲು ಕಹಿ ಆಗಿರುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಬುದ್ಧಿ ಜೊತೆಗೆ ಶಕ್ತಿ ಬರುತ್ತೆ. ಹೌದಾ? ಹೌದು ಕಣೋ, ನೀನ್ ಹೇಳ್ದಂಗೆ ಕಹಿ ಇದೆ. ಪೂರ್ತಿ ಕುಡಿ, ಮಜಾ ಬರುತ್ತೆ. ಹೌದಾ? ಹಾ, ಯಾಕೋ ತಲೆ ತಿರುಗ್ತಿದೆ ಕಣೋ. ಇನ್ನೊಂದು ಅರ್ಧ ಗಂಟೆ ಸ್ವರ್ಗ ಕಾಣುತ್ತೆ. ಈಗಾಗ್ಲೇ ಸ್ವಲ್ಪ ಸ್ವಲ್ಪ ಕಾಣ್ತಿದೆ. ಹೋಗ್ತಾ ಇದೀಯಾ? ಹಾ, ಸರಿ, ಮನೆಗೆ ಹೋಗೋಣ ನಡಿ. ಯಾರ ಇದ್ದೀರ ಮನೇಲಿ? ಬರ್ರ. ಚೆನ್ನಾಗಿದ್ಯಾ? ಕುಡ್ಕೊಂಡ್ ಬಂದಿದ್ದೀರೇನಪ್ಪ? ಯಾವ ಕುಡ್ಕೊಂಡ್ ಬಂದಿರೋ ಹೇಳೋ, ತಲೆ ಕತ್ತರಿಸ ಬಿಡ್ತೀನಿ. ಏ ಪುಟ್ಟು, ನಮ್ಮ ಯಜಮಾನ್ರು ಹೊರಗಡೆ ಕರ್ಕೊಂಡು ಕುಡ್ಸ್ಕೊಂಡ್ ಬಂದಿದ್ಯಲ್ಲ, ಇದು ಸರಿನಾ? ಅವನೇ ಹೋಗಿ ಕುಡ್ಕೊಂಡ್ ಬಂದಿರೋದು, ನನಗೆ ಹೆಂಗ್ ಗೊತ್ತು? ಅಲ್ಲೋ ಸುಳ್ಳು ಹೇಳ್ತಿದ್ರಪ್ಪಲ್ಲೋ. ಅದೇನೋ ಜ್ಯೂಸ್ ಕೊಟ್ಟ, ಅದು ಕುಡಿದ್ಮೇಲೆ ನಿಂಗೆ ಹೋದೆ. ನಾನ್ ಕೊಟ್ಟಾಗ ಸರಿಯಾಗೇ ಇತ್ತು, ಆಮೇಲೆ ಏನ್ ಮಿಕ್ಸ್ ಮಾಡ್ಕೊಂಡ್ ಕುಡಿದ್ನೋ ಅದಕ್ಕೆ ನಾನೇನ್ ಮಾಡ್ಲಿ? ಜಾಜಿ ಅಕ್ಕೆ, ಜಾಜಿ ಅಕ್ಕೆ. Hello, why are you shooting? What happened? ಈ ಪುಟ್ಟನ್ ಜೊತೆ ಸೇರಿ ನಮ್ಮ ಯಜಮಾನ್ರ ಗತಿ ಏನಾಗಿದೆ ನೋಡಿ. Oh my God! Vitla is stinky. Vitla, are you drunk? ಯಾ ಪುಟ್ಟ ಅದ್ಯಾವ್ದೋ ಜ್ಯೂಸ್ ಕೊಟ್ಟ, ಅದು ಕುಡಿದ್ಮೇಲೆ ನಿಂಗೆ ಆಗ್ಬಿಟ್ಟೆ. ಪುಟ್ಟ, ಒಳಗಡೆ ಹೋಗಿ ಸ್ಟಡಿ ಮಾಡು. ಗೋ. ಲೋ ಹೋಗಿ SSLC ಪಾಸ್ ಮಾಡ್ಕೊಂಡು ಹೋಗಲ್ಲ. ಯಾವ ಅದಕ್ಕೆ ಯಾವುದೇ ಕಾರಣಕ್ಕೂ ಆ ಪುಟ್ಟನ್ ಜೊತೆ ನಮ್ಮ ಯಜಮಾನನ್ ಕಳಿಸ್ಬೇಡಿ. ಪಲ್ಲು, ಪುಟ್ಟ ಎಕ್ಸಾಮ್ ಬರ್ದು ಪಾಸ್ ಆಗಿ ಮನೆ ಬಿಟ್ಟು ಹೋಗೋವರೆಗೂ ಈ ಮನೇಲಿ ರಗಳೆ ಇದ್ದಿದ್ದೆ ಕಣೆ. ಓದೋದೇ ಇಲ್ವೇ? ಅವ್ನು ಓದಿದ್ರೇನಂತೆ, ಅವ್ನ ಬದಲು ವಿಟ್ಲ ಓದ್ಲಿ. ಏನ್ ಹೇಳ್ತಿದ್ದೀರ ಅದಕ್ಕೆ? ಪುಟ್ಟನ್ ಜಾಗದಲ್ಲಿ ವಿಟ್ಲ ಓದಿ ಎಕ್ಸಾಮ್ ಪಾಸ್ ಮಾಡಿದ್ರೆ ಪುಟ್ಟನ ಮನೆಯಿಂದ ಈಸಿಯಾಗಿ ಸೆಂಡ್ ಮಾಡ್ಬೋದು. ಶಾರ್ಟ್ ಕಟ್ ಮೆಥಡ್ ಬೇಡ ಅಂತ ಹೇಳಿದ್ ನೀವೇ ಈ ಕೆಲಸ ಮಾಡ್ತಿದ್ದೀರಲ್ಲ. ಪಲ್ಲು, ಈಗಿನ ಕಾಲದಲ್ಲಿ ಇದನ್ನೆಲ್ಲ ಯಾಕೆ ಚೆಕ್ ಮಾಡ್ತಾರೆ? ಅವ್ನ ಬದಲು ಬರೀಲಿ ಬಿಡು. ಏನಮ್ಮ, ಇಂಥ ಕೆಟ್ಟ ಕೆಲಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ಅತ್ತೆ, ಪುಟ್ಟ ಪಾಸ್ ಆಗಿ ಮನೆ ಬಿಟ್ಟು ಹೋಗೋವರೆಗೂ ನೀವು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ, ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ಆಯ್ತಮ್ಮ, ನಿನ್ನ ಇಷ್ಟ ಬಂದಾಗ ಮಾಡ್ಕೊಂಡು ನನಗೇನಂತೆ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ ಅಲ್ಲ ಪಲ್ಲು, ವಿಟ್ಲ ಪುಟ್ಟನ್ ಜಾಗದಲ್ಲಿ ಎಕ್ಸಾಮ್ ಬರ್ದು ಪಾಸ್ ಆಗಿದ್ದೇ ಆದ್ರೆ ನಾನು ವಿಟ್ಲಿಗೆ ಒಳ್ಳೆ ಜಾಬ್ ಕೊಡಿಸ್ತೀನಿ. ನಿಜವಾಗ್ಲೂ ಅದಕ್ಕೆ? ನಾನು 1 ಸಲ ಹೇಳ್ದ್ಮೇಲೆ ಮುಗೀತು, ಅದು 100 ಸಲ ಹೇಳ್ದಾಗೆ. ಹಾಗಿದ್ರೆ ಪುಟ್ಟನ್ ಜಾಗದಲ್ಲಿ ನಮ್ಮ ಯಜಮಾನ್ರು ಎಕ್ಸಾಮ್ ಬರೀತಾರೆ. ಸುಮ್ಮನೆ ಬರೆಯಕ್ಕಾಗತ್ತಾ? ಏನಪ್ಪ, ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ಮೇಲೂ ನೀವು ಮಸಾಲೆ ದೋಸೆ ದುಡ್ಡು ಕೇಳ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ವಿಟ್ಲ, ಬಿ ಕೇರ್ಫುಲ್. ಈಗ ನೀನು ಎಕ್ಸಾಮ್ ಬರೆಯಕ್ ಹೊರಟಿರೋದು ಪುಟ್ಟರಾಜು ಹೆಸರಲ್ಲಿ. ಏನಪ್ಪ, ಆಲ್ ದಿ ಬೆಸ್ಟ್. ಹಲೋ, ನೀನ್ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇರೋದು ನನ್ನ ಹೆಸರಲ್ಲಿ. ಯಾರ ಹೆಸರು ಬರೀಬೇಕು ಅಂತ ನೆನಪಿದ್ಯಾ? ಲೋ ಯಾವನಲ್ಲಿ ಎಷ್ಟು ಸತಿ ಎಕ್ಸಾಮ್ ಬರ್ದಿದ್ದೀನಿ, ನನಗೆ ಯಾರ ಹೆಸರು ಬರ್ಬೇಕು ಅಂತ ಗೊತ್ತಿಲ್ವಾ? ಅದಕ್ಕೆ ನಮ್ಮ ಯಜಮಾನ್ರು ಎಕ್ಸಾಮ್ ಬರೆಯಕ್ ಹೋದವ್ರು ಇನ್ನೂ ಬಂದೇ ಇಲ್ಲ. ಮೋಸ್ಟ್ಲಿ ಅಡಿಷನಲ್ ಶೀಟ್ ತಗೊಂಡು ಬರೀತಾನೇ ಇರ್ಬೇಕು, ಅದಕ್ಕೆ ಲೇಟ್ ಆಗ್ತಾ ಇದೆ. ವಿಟ್ಲ, ಹೇಗ್ ಬರ್ತೀಯೋ? ಬರ್ದು ಸುಸ್ತಾಗೋಯ್ತು. ಹಾಗಾದ್ರೆ ಪಾಸ್ ಆಗೋದ್ ಗ್ಯಾರಂಟಿನಾ? 200% ಪಾಸ್ ಆಗೋದ್ ಗ್ಯಾರಂಟಿ. ಅದ್ ಹೆಂಗ್ ಹೇಳ್ತೀಯಪ್ಪ? ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ವರ್ಷ ಓದು ಪಾಸ್ ಆಗಿರೋ ನನಗೆ 6 ಸಬ್ಜೆಕ್ಟ್ ಒಂದೇ ಸತಿ ಪಾಸ್ ಮಾಡಕ್ಕಲ್ವಾ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಎಸ್. ನಾನು SSLC ಎಕ್ಸಾಮಿನೇಷನ್ ಬೋರ್ಡಿಂದ ಬರ್ತಾ ಇದ್ದೀನಿ. ಈ ವ್ಯಕ್ತಿ ನಿಮಗೆ ಗೊತ್ತಾ? ಗೊತ್ತಿಲ್ದೇನು, ಇವ್ ನಮ್ಮನೆ ಹುಡ್ಗಾನೆ. ಇವನ ಹೆಸರೇನು? ಮೈಸೂರು ವಿಠಲ್ ಮೂರ್ತಿ ಎಮ್ಮೆ. ಈ ವಿಟ್ಲ ಅನ್ನೋನು ಪುಟ್ಟರಾಜು ಜಾಗದಲ್ಲಿ ಎಕ್ಸಾಮಿನೇಷನ್ ಬರ್ದಿದ್ದಾನೆ ಅಂತ ನಮಗೆ ಗೊತ್ತಾಗಿದೆ. ಆಕ್ಚುಲಿ ಅವನ ಹೆಸರು ಪುಟ್ಟರಾಜುನೇ, ಆದ್ರೆ ನಾವು ಮನೇಲಿ ಪ್ರೀತಿಯಿಂದ ವಿಟ್ಲಮೂರ್ತಿ ಎಮ್ಮೆ ಅಂತ ಕರಿತೀವಿ. ಏನ್ ಮೇಡಮ್ ನೀವು ಹೇಳೋದು? ನಾವು ಹಾಲ್ ಟಿಕೆಟ್ ಕೊಟ್ಟಿರೋದು ಪುಟ್ಟರಾಜು ಹೆಸರಿನಲ್ಲಿ. ಪುಟ್ಟರಾಜು ಬಂದು ಎಕ್ಸಾಮಿನೇಷನ್ ಕೂತ್ಕೋಬೇಕು. ಆದ್ರೆ ಇವನು ಆನ್ಸರ್ ಪೇಪರ್ನಲ್ಲಿ ಪುಟ್ಟರಾಜು ಅಂತ ಬರೆಯೋದು ಬಿಟ್ಬಿಟ್ಟು ವಿಠಲಮೂರ್ತಿ ಎಮ್ಮೆ ಅಂತ ಬರೆದಿದ್ದಾನೆ. ಅದಲ್ಲದೆ ಇದು CCTVನಲ್ಲಿ ರೆಕಾರ್ಡ್ ಆಗಿದೆ. ಹಾಗಾಗಿ ವಿಠಲಮೂರ್ತಿನ ಅರೆಸ್ಟ್ ಮಾಡಿಸ್ತಾ ಇದ್ದೀನಿ.